ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಮೆಂತ್ಯ ಹಸಿಟ್ಟನ್ನ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅತ್ತೆನೇ ಉದ್ದಿನಕಾಳನ್ನ ಬೆಳೆಯೋದ್ರಿಂದ ಅವರೇನೆ ಉದ್ದಿನಕಾಳನ್ನ ಕೊಟ್ಟು ಕಳಿಸ್ತಾರೆ. ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಜಾಸ್ತಿ ಕೊಟ್ಟು ಕಳಿಸ್ತು ಅಂತ ಹೇಳಿದ್ರೆ ಒಂದು ಅರ್ಧ ಯೂಸ್ ಮಾಡಿಕೊಂಡು ಇನ್ನೊಂದು ಅರ್ಧ ಹಾಗೆ ಇಟ್ಬಿಟ್ಟಿರ್ತೀನಿ ಬಿಸಿಲಲ್ಲಿ ಒಣಗಾಕಿ. ಇನ್ನು ಬೇಕು ಅಂತ ಅಂದಾಗ ಈ ರೀತಿ ಬಿಸಿಲಲ್ಲಿ ಒಣಗಾಕಿ ಅದನ್ನು ಹಸಿಟ್ಟು ಮಾಡಿಸ್ಕೊಳ್ತೀನಿ. ಹಾಗೆ ಉದ್ದಿನಕಾಳು ಜೊತೆಗೆ ಮೆಂತ್ಯ ಮತ್ತು ಅಕ್ಕಿ ಹಾಗೆ ಗೋಧುವೆನ ಒಣಗಾಕಿ ಇಟ್ಕೊಂಡು ಅದನ್ನು ಪೌಡ್ರು ಮಾಡಿಸ್ಕೊಂಬರ್ಬೋದು. ನಾನಿಲ್ಲಿ ಜಸ್ಟು ಉದ್ದಿನಕಾಳು ಮತ್ತು ಮೆಂತ್ಯನ ಒಣಗಾಕಿಟ್ಟಿರೋದು. ಮುಂಚೆಲೇ ನಾನು ಅಕ್ಕಿನ ಒಣಗಾಕಿ ಎತ್ತಿಟ್ಕೊಂಡಿದ್ದೆ, ಅದಕ್ಕೋಸ್ಕರ ಇವೆರಡನ್ನ ಮಾತ್ರ ಒಣಗಾಕಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಗೋಧಿನೂ ಕೂಡ ಅಷ್ಟೇ, ಗೋಧುವೆನಾದ್ರೂ ಮಿಲ್ ಮಾಡಿಸ್ಕೊಳ್ಬೋದು ಇದ್ರ ಜೊತೆಗೆ. ಇಲ್ಲ ಅಂತ ಹೇಳಿದರೆ ನಾವು ಗೋಧಿ ಹಿಟ್ಟನ್ನೇ ತೊಗೊಂಡು ಬಂದು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಮತ್ತು ಅಕ್ಕಿ ಹಾಗೆ ಉದ್ದಿನಕಾಳನ್ನ ಮಾತ್ರ ನಾನು ಮಿಲ್ ಮಾಡಿಸ್ಕೊಂಡು ಬಂದು ನೆಕ್ಸ್ಟು ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ 1 kg ಮತ್ತು ಅಕ್ಕಿನೂ ಕೂಡ 1.5 kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಉದ್ದಿನಕಾಳನ್ನ ಒಂದು 2 kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಗೋಧುವೆ ಹಿಟ್ಟನ್ನು 1 kg ಅಷ್ಟು ಹಾಕ್ಕೊಳ್ತೀನಿ. ಗೋಧುವೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಸ್ವಲ್ಪ ಕ್ವಾಂಟಿಟಿ ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈ ಮೆಂತ್ಯ ಮುದ್ದೆನ ಮಾಡ್ಕೊಂಡು ಊಟ ಮಾಡೋದ್ರಿಂದ ಸೊಂಟ ನೋವಿದ್ರೆ ಕಡಿಮೆ ಆಗುತ್ತೆ. ಹಾಗೆ ದೇಹ ಏನಾದರೂ ಓವರ್ ಹೀಟ್ ಆಗಿದ್ರೆ ಅದು ಕೂಡ ತಂಪು ಮಾಡುತ್ತೆ. ಹಾಗೆ ತುಂಬಾ ಕ್ಯಾಲ್ಶಿಯಂ ಇರೋವಂಥ ಮುದ್ದೆನೆ ಅಂತ ಹೇಳ್ಬೋದು. ನಾನು ಕೂಡ ಇದನ್ನು ತಿನ್ನೋ ಉದ್ದೇಶ ಬ್ಯಾಕ್ ಪೇನ್ ತುಂಬ ಇದೆ ನನಗೆ, ಹಾಗಾಗಿ ಈ ರೀತಿ ಮುದ್ದೆನ ಮಾಡಿಕೊಂಡು ಊಟ ಮಾಡ್ತೀನಿ. ಹಿಟ್ಟನ್ನೇನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಗೋಧುವೆನೇ ಡೈರೆಕ್ಟಾಗಿ ಹಾಕೋತೀನಿ ಅಂದರೆ ಅದನ್ನು ಕೂಡ 1 kg ಆಗೋಷ್ಟು, ಒಂದು ಇಲ್ಲ ಅಂದರೆ 1.25 kg ಆಗೋಷ್ಟು ಹಾಕ್ಕೊಂಡು ಮಿಲ್ ಮಾಡಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಒಂದು ರಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಳುಗಳನ್ನೆಲ್ಲ ಸೇರಿಸಿ ಮಿಲ್ ಮಾಡಿಸಿದ್ದಕ್ಕೆ ಸುಮಾರು 5-6 kgಗಿನ ಜಾಸ್ತಿನೇ ಹಿಟ್ಟು ಬಂದಿದೆ. ಇದನ್ನು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸ್ಟೋರೇಜ್ ಬಾಕ್ಸ್ಗೆ ಎತ್ತಿಟ್ಕೊಂಡ್ರೆ ನಮಗೆ ಬೇಕು ಅಂತ ಅನ್ನಿಸ್ದಾಗ ರಾಗಿ ಮುದ್ದೆ ಏನಾದರೂ ಬೇಜಾರಾದಾಗ ಈ ಮುದ್ದೆನ ಮಾಡ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಇತ್ತು ಅಂತ ಅಂದರೆ ತುಂಬಾ ಒಳ್ಳೆಯದು. ತುಪ್ಪ ಇದ್ದಾಗಲೇ ಈ ರೀತಿ ಮುದ್ದೆನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ ಹಸಿಟ್ಟು ಮಾಡಿಸಿಟ್ಕೊಂಡ್ಬಿಟ್ರೆ ಯಾವಾಗಾದ್ರೂ ಮಾಡ್ಕೊಳ್ಬೋದು. ನಾವು ಕೆಲವರು ತುಪ್ಪ ಜೊತೆಗೇ ಮುದ್ದೆನ ಹಚ್ಕೊಂಡು ತಿಂತಾರೆ. ನಮ್ಗೆ ಆ ರೀತಿ ಎಲ್ಲ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ನಾನು ರೆಗ್ಯುಲರಾಗಿ ಮನೆಯಲ್ಲಿ ಏನು ಸಾಂಬಾರನ್ನ ಮಾಡ್ಕೊಂಡಿರ್ತೀವಿ ಆ ಟೈಮ್ಗೆ ಈ ರೀತಿ ಮುದ್ದೆನ ಮಾಡಿಕೊಂಡು ಅದ್ರ ಜೊತೆಗೆ ತುಪ್ಪ ಹಾಗೆಯೇ ಸಾಂಬಾರನ್ನ ಸೇರಿಸ್ಕೊಂಡು ಈ ಮುದ್ದೆನ ಊಟ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಇದನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಳಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿ, ಅವ್ರಿಗೂ ಕೂಡ ಬುದ್ಧಿ ಚುರುಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಬಾಣಂತನಕ್ಕೆ ಮಾತ್ರ ಮಾಡಿಕೊಡ್ತಾ ಇದ್ರು. ನಮ್ಮನೇಲಂತೂ ಯಾವಾಗ್ಲೂ ನಾನು ಇದು ಹಿಟ್ಟನ್ನು ಮಾಡಿಸಿ ಎತ್ತಿಟ್ಕೊಂಡಿರ್ತೀನಿ. ನಂಗೆ ಬೇಕು ಅಂದಾಗ ರಾಗಿ ಮುದ್ದೆ ಬೇಜಾರಾದಾಗ ಇದನ್ನು ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.